ಕಾಶಿ ಅವರೇ, ಇವರು ಯಾರಮ್ಮ ನೀವು? ಯಾಕೆ ಹೀಗೆ ಕಿರ್ಚಾಡ್ತಿದ್ದೀರಾ? ಓಹೋ, ನನ್ ಸೀರೆ ಹಾಳು ಮಾಡಕ್ ಮಾತ್ರ ಗೊತ್ತು, ನಾನು ಯಾರಂತ ಗೊತ್ತಾಗಿಲ್ಲ ಅಲ್ಲ? ಓ, ಆ ಸೀರೆ ನಿಮ್ದಾ? ನಮ್ಮ ಹೆಂಡತಿ ಗಿರಿ ಹೇಳಿದ್ಲು ನೋಡಿ, ಆಗಿರೋ ಅಚಾತುರ್ಯಕ್ಕೆ ಆವೇಶ ಪಡಬೇಡಿ, ಆವೇಶ ಪಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನನ್ನ ಹೆಂಡತಿ ಅವಳ ತಂಗಿಗೆ ನಿಮ್ ಸೀರೆನ ಕೊಟ್ಟಿದ್ದಾಳೆ, ಅವರು ಸರಿ ಮಾಡಿ ಕೊಡ್ತಾರೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಮಾಡಿಸ್ಕೊಡೋದಿರ್ಲಿ, ಹಾಳಾಗಿದೆ ಅನ್ನೋದನ್ನ ನನ್ನಿಂದಲೇ ಯಾಕ್ರಿ ಮುಚ್ಚಿಟ್ರಿ? ಅದು ನಮ್ಮ ಯಜಮಾನ್ರು ಹೇಳಿದ್ರು ನಿಮ್ಮ ಹತ್ರ ಹೇಳಬೇಕು ಅಂತ, ಆದರೆ ಹೇಗಿದ್ರು ಸರಿ ಮಾಡಿಸ್ತಿದ್ವಲ್ಲ, ಅದಕ್ಕೆ ಆಮೇಲೆ ಹೇಳಿದ್ರಾಯ್ತು ಅಂತ ಸುಮ್ಮನಾದೆ. ಸರಿ ಮಾಡ್ಸೋಕೆ ಹೋದಾಗಲೇ ಗೊತ್ತಾದ್ ಗಿರ್ಜಮ್ಮ. ಇವ್ರಿಗೆ ಹೇಗೆ ಗೊತ್ತಾಯ್ತು? ಆ ಸೀರೆ ಸರಿ ಮಾಡಿಸೋ ಅಂಗಡಿ ಬೇರೆ ಯಾರ್ದು ಅಲ್ಲ ಮರ್ರೆ. ನಾಟಕ ನಾಟಕ, ಬರೀ ಎಲ್ರದ್ದು ನಾಟಕ. ಆ ಟೈಲರ್ ನನ್ನ ಮಗ ಸಿಗ್ಲಿ, ಅವ್ನಿಗೆ ಮಾಡ್ತೀನಿ ಸರಿಯಾಗಿ ಎಲ್ಲ. ನನ್ನ ಮಗ ನನ್ನ ತಾಯಿ ಸತೋಲ್ ಹಿಂಗಾಗಿದೆ ಅಂತ ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಗಿರ್ಜಮ್ಮ, ನಾನು ಮೊದಲೇ ಹೇಳಿದ್ನಲ್ಲ ಸಾರಿ ಕೊಡ್ಬೇಕಾರೆ ಹುಷಾರು ಅಂತ. ಹುಷಾರಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕಮ್ಮ ಸ್ಯಾರಿ ತಗೊಂಡೆ? ಯಾಕೆ ಇಸ್ಕೊಂಡೆ ಸ್ಯಾರಿನ? ಅಮ್ಮ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಪಾಪ ಗಿರಿಗೆ ಏನು ಅನ್ಬೇಡಿ. ನಿಮ್ಗೆ ಅದೇನು ನಷ್ಟ ಆಗಿದೆಯೋ ನಾನು ಕೊಡ್ತೀನಿ, ಆದರೆ ಒಂದು 2 ತಿಂಗಳು ಟೈಮ್ ಕೊಡಿ. 2 ತಿಂಗಳ ಆಗಲ್ಲ ರೀ, ಅದು 10,000 ರೂಪಾಯಿ ಸೀರೆ. ಇವತ್ತು ನನಗೆ ಬೇಕು ಅಂದ್ರೂ ಸಿಗೋದಿಲ್ಲ ನೋಡಿ. 3 ದಿನ ಟೈಮ್ ಕೊಡ್ತೀನಿ, ನೀವು ಮಾಡಿರೋ ತಪ್ಪಿಗೆ 20,000 ರೂಪಾಯಿ ಕೊಡ್ಬೇಕು. 20,000? ಅಕ್ಕ, ಇದು ತುಂಬಾ ಅನ್ಯಾಯ. ನೀವ್ ಹೇಳ್ತೆ ಮುಚ್ಚಿಟ್ಟಿರೋದು ಅನ್ಯಾಯ ಅಲ್ವಾ? 3 ದಿನ ಬಿಟ್ಕೊಂಡು ಬರ್ತೀನಿ, 20,000 ರೂಪಾಯಿ ರೆಡಿ ಮಾಡಿಟ್ಟಿರೋ, ಇಲ್ಲೋ ಅಂದ್ರೆ ನೋಡು. ಏಯ್ ನಡಿಯೋ, ಏನ್ ನೋಡ್ತಾ ಇದ್ದೀನಿ? ಹಿಂಗ ಐತೆ ಮಾರಿಯಪ್ಪ. ಇದೆಲ್ಲ ಯಾಕೆ ಆಗ್ತಿದೆ ಅಂತಾನೆ ಗೊತ್ತಾಗ್ತಲ್ಲ ನನಗೆ. ಎಲ್ಲ ನಂದೇ ತಪ್ಪು. ರೋಡ್ನ ನೋಡ್ಕೊಂತಾನೆ ದಾಟ್ಬೇಕು ನಾನು. ಈಗ 20,000 ಅಂದ್ರೆ ಎಲ್ಲಿಂದ ತರೋದು? ಹೋಗ್ಲಿ ಬಿಡು ಗಿರಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೆ? 3 ದಿವಸ ಟೈಮ್ ಕೊಟ್ಟಿದಾರಲ್ಲ, ಏನೋ ಒಂದು ಮಾಡ್ತೀವಿ. ನಾ ದುಡ್ಡು ಕೊಡ್ತೆ ಅಂದ್ರೆ ನೀವು ಬೇರೆ ನನ್ನ ಹತ್ರ ದುಡ್ಡು ತಗಂತಿಲ್ಲ. ಹಾಗಲ್ಲ ಕಾಶಿ, ಮನೆಯವ್ರ ಹತ್ರ ದುಡ್ಡು ಕಾಸಿನ ವ್ಯವಹಾರ ಬೇಡ ಅಂತ ಅಷ್ಟೇ. ನೀವೇನು ಬೇಜಾರಾಗ್ಬೇಡಿ. ಕಾಶಿ ಅವ್ರೆ, ನನ್ನಿಂದ ನಿಮಗೂ ತೊಂದರೆ ಆಗೋಯ್ತು, ಕ್ಷಮಿಸ್ಬಿಡಿ. ಅಯ್ಯೋ ಗಿರ್ಜಮ್ಮ, ಇದೆಲ್ಲ ಎಂತ ತೊಂದರೆ? 2 ಬಜ್ಜಿ ಎಕ್ಸ್ಟ್ರಾ ಕೊಟ್ರಾಯ್ತು. ಈಗ ಬೇಡ, ಗಾಡಿ ಕೊಡಿ. ಮತ್ತೆ 1 kg ಸಕ್ಕರೆ ಉಳಿದಿದೆ. ಇದನ್ನ ಮಾವ ಏನಾದರೂ ನೋಡಿದ್ರೆ ಇದನ್ನು ಕತ್ತಿಂತಾರೆ. ಏನ್ ಮಾಡೋದು? ಇದನ್ನ ಹೀಗೆ ಇಟ್ಬಿಟ್ರೆ ಮಾವಂಗ್ ಗ್ಯಾರಂಟಿ ಗೊತ್ತಾಗತ್ತೆ. ಓ, ಇಲ್ಲಿಡ್ತಿದ್ಯಾ? ಗೊತ್ತಾಯ್ತು. ದೇವ್ರೆ, ನಿನ್ನೆಯಿಂದ ಯಾವ ತೊಂದರೆನೂ ಆಗಿಲ್ಲ, ಹೀಗೆ ಹೋಗ್ಬಿಡ್ಲಪ್ಪ. ಗಿರ್ಜಮ್ಮ, ಅರೆ ಗೌರಿ, ಕಾಶಿ ಅವ್ರೆ, ಬನ್ನಿ ಕೂತ್ಕೊಳ್ಳಿ. ಏನಮ್ಮ ಗೌರಿ, ಇತ್ತೀಚೆಗೆ ಮನೆ ಬರೋದೇ ಅಪರೂಪ ಆಗ್ಬಿಡ್ತಲ್ಲಮ್ಮ. ಮಾವ, ಇದೇನ್ ಬೇರೆಯವ್ರ ಮನೆನಾ? ನಮ್ಮನೆ ನಿಮ್ಮನೆ ಅನ್ನೋದಕ್ಕೆ? ಒಂದು ರೋಡ್ ದಾಟ್ರೆ ಸೈ ನಮ್ಮನೆ. ಅದು ನಿಜಾನೆ ಅಕ್ಕ. ಬೆಳಿಗ್ಗೆಯಿಂದ ಇಂಟರ್ನೆಟ್ ತುಂಬಾ ಸ್ಲೋ ಇತ್ತು, ಅದಕ್ಕೆ ಒಂದ್ ರೌಂಡ್ ಬಂದ್ವಿ. ಹೌದಮ್ಮ, ನಮ್ಮ ಗಿರಿಜಾನು ಅಯ್ಯೋ ಗೌರಿ ಬರ್ಲಿಲ್ಲ ಅಂತ ಕನೋಡಿಸ್ತಾ ಇದ್ಲು. ಸದ್ಯ ಬಂದಲ್ಲ. ಅಮ್ಮ ಗಿರಿಜಮ್ಮ, ದಂಪತಿಗಳು ಬಂದಿದ್ದಾರೆ, ಬಿಸಿ ಗಸಿ ಪಾಯಸ ಮಾಡ್ಬಿಡು. ನನಗೇನು ಬೇಡ, ನಾನು ಸುಮ್ಮನೆ ವಾಸನೆ ತಗೋತೀನಿ ಅಷ್ಟೇ. ಸರಿ ಮಾವ, ಈಗ ಬಂದೆ. ಗೌರಿ, ನಂಗೆ ಬಾಯಿರಿಕೆ ಆಗ್ತಿತ್ತು, ಹೋಗಿ ನೀರು ಕುಡ್ಕೊ ಬರ್ತೆ. ಸರಿ. ಈ ಹಾಲು ಪಾಯಸಕ್ಕಾಗತ್ತೆ, ಶಾವಿಗೆ ಹುರ್ಕೊಂಡು ಒಟ್ಟಿಗೆ ಕಾಯಿಸ್ಬಿಟ್ರೆ ಆಯ್ತು, ಇಲ್ಲಾಂದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್. ನಿಜಮ್ಮ, ನೀರು ಕುಡುತ್ತೆ.
ಗಿರಿಜಾ ಏನಾಯ್ತಮ್ಮ? ಅಯ್ಯೋ ಕೈ ಜಾರಿ ಹಾಲಿನ ಪಾತ್ರೆ ಬಿದ್ದೋಯ್ತು. ಗಿರ್ಜಮ್ಮ ನಿಮ್ಗೆಂತ ಇಲ್ಲಲ್ಲ? ಇಲ್ಲ ಇಲ್ಲ ನಂಗೇನಾಗಿಲ್ಲ. ಗಂಡ್ ಮಕ್ಳಿಗೆ ಅಡ್ಗೆ ಮನೇಲಿ ಏನ್ ಕೆಲ್ಸ? ನೀರ್ ಬೇಕು ಅಂದ್ರೆ ನಾನು ತಂದು ಕೊಡ್ತಾ ಇರ್ಲಿಲ್ವಾ? ನಾನು ಅಕ್ಕ ಕ್ಲೀನ್ ಮಾಡ್ತೀವಿ, ನೀವು ನಡೀರಿ. ಗೌರಿ ಪರವಾಗಿಲ್ಲ, ನಾನು ಕ್ಲೀನ್ ಮಾಡ್ಕೋತೀನಿ, ನೀವೆಲ್ಲ ಹೋಗಿ ಕೂತ್ಕೊಳ್ಳಿ. ಅಮ್ಮ ಬಿಸಿ, ಹುಷಾರಮ್ಮ. ಶೋ ದೇವ್ರೆ ದೇವ್ರೆ, ಇಷ್ಟೊಂದು ಹಾಲು ಚೆಲ್ಲೋಯ್ತಲ್ಲಪ್ಪ. 1 ಲೀಟ್ರಿಗೆ 50 ರೂಪಾಯಿ ಆಗಿದೆ. ಯಾವುದಕ್ಕೂ ಉಪಯೋಗಕ್ಕೆ ಬರಲಿಲ್ಲ, ಎಲ್ಲ ಮಣ್ಪಾಲಾಗೋಯ್ತು. ನನಗೇನೇನು ತೊಂದರೆ ಆಗಿದೆಯೋ ಆ ಎಲ್ಲ ವಿಷಯದಲ್ಲೂ ಕಾಶಿಯವ್ರ ಮುಖನೇ ನೋಡಿದ್ದೀನಿ ನಾನು. ಹಾಗಿದ್ರೆ ಕಾಶಿಯವ್ರ ಮುಖ ನನ್ನ ಪಾಲಿಗೆ ಅಪ್ಶಕ. ಗಿರಿ, ಆ ಬ್ಲೂ ಕಲರ್ ಫೈಲ್ನ ಮರಿದೆ ಎತ್ತಿಡು ಅಂತ ಹೇಳಿದ್ದೆ, ಯಾಕೆ ಇಟ್ಟಿಲ್ಲ ನೀನು? ನಾನು ಇಟ್ಟಿಲ್ವಾ? ಅಯ್ಯೋ ದೇವ್ರೆ ದೇವ್ರೆ, 1 ನಿಮಿಷ ನೋಡ್ತೀನಿ ರೀ. ರೀ ಹೌದು ರೀ, ಇಲ್ಲೇ ಇದೆ. ಪ್ರಾಜೆಕ್ಟ್ ಸೈನ್ ಆಗೋದಕ್ಕೆ ಅದೇ ಫೈಲ್ ಬೇಕಾಗಿರೋದು. ಈಗ ನಾನೇನಾದ್ರು ಕೆಲಸ ಕಳ್ಕೊಂಡ್ರೆ ಮಕ್ಕಳು ಸ್ಕೂಲ್ ಫೀಸು, EMI, ಸಾಲ, ಇದ್ಯಾವುದಕ್ಕೂ ದುಡ್ಡಿಲ್ಲದೆ ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ ಅಲ್ಲ. ಸ್ವಲ್ಪ ಜವಾಬ್ದಾರಿ ಇಲ್ಲ ನಿನ್ಗೆ ಅಲ್ಲ? ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳ್ಬೇಕಾಗಿತ್ತು, ನಾನೇ ಎತ್ತಿಟ್ಕೋತಾ ಇದ್ದೆ. ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆಗ್ಲಿ ಅದಕ್ಕೆ ನೀನೇ ಕಾರಣ, ಹೇಳಿದೀನಿ. ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಈಗ ಏನಮ್ಮ ಏನಾಯ್ತು? ನಾನು ಹೇಳಿದ್ರೆ ನೀವು ನಂಬಿರ್ಲಿಲ್ಲ. ಇವತ್ತು ಕಾಶಿ ಮುಖ ನೋಡ್ದೆ ಅಪ್ಶಕ್ನ ಆಯ್ತು. ಈಗ ನೋಡಿ ಏನಾಗಿದೆ ಅಂತ. ನನಗೇನಾದ್ರೂ ಆದ್ರೂ ಪರವಾಗಿಲ್ಲ, ನನ್ನಿಂದಾಗಿ ನಮ್ಮ ಮನೆಯವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ದೆ ತಾನೆ. ಈಗ ಏನಾಯ್ತಮ್ಮ? ನಿಮ್ಮ ಮಗ ಕಾಲ್ ಮಾಡಿದ್ರು ಮಾವ. ಅವತ್ತು ಇವ್ರು ಮೈಸೂರಿಗೆ ಹೊರಟಿದ್ರಲ್ಲ, ಅವ್ರ ಬ್ಯಾಗ್ ಒಳಗಡೆ ಒಂದು ನೀಲಿ ಬಣ್ಣದ ಫೈಲ್ ಇಡು ಅಂತ ನನಗೆ ಹೇಳಿದ್ರು. ಅಷ್ಟೊತ್ತಿಗೆ ಕಾಶಿ ಅವ್ರು ಬಂದ್ಬಿಟ್ರಲ್ಲ, ಆ ಗಡಿಬಿಡಿನಲ್ಲಿ ನಾನು ಮರ್ತೇ ಬಿಟ್ಟೆ. ಈಗ ನೋಡಿದ್ರೆ ಅವ್ರ ಕೆಲ್ಸಕ್ಕೆ ಕೂತ್ ಬಂದ್ಬಿಟ್ಟಿದ್ಯಂತೆ. ಅಯ್ಯೋ ಭಗವಂತ, ನಾನು ಏನಪ್ಪಾ ಮಾಡ್ಲಿ? ಈಗ್ಲಾದ್ರೂ ನಂಬಿಕೆ ಬಂತ ನಿಮ್ಗೆ? ಬೈಕ್ ಅವ್ನು ಗುದ್ದಿದ್ದು, ನನ್ನ ಬೆರಳು ಕುಯ್ಕೊಂಡಿದ್ದು, ಹಾಲು ಚೆಲ್ಲಿದ್ದು, ಈಗ ಫೈಲ್ ಮಿಸ್ ಆಗಿದ್ದು, ಎಲ್ಲದಕ್ಕೂ ಕಾಶಿ ಅವರೇ ಕಾರಣ. ಅವ್ರ ಮುಖ ನೋಡ್ದಾಗ್ಲೆಲ್ಲ ಏನಾದ್ರೂ ಒಂದು ಆಗೇ ಆಗುತ್ತೆ. ಅದಕ್ಕೆ ಅವ್ರ ಮುಖ ನೋಡ್ಬಾರ್ದು ಅಂತಾನೆ ರೂಮಲ್ಲಿ ಬಚ್ಚಿಟ್ಕೊಂಡ್ರೆ ಅಲ್ಲೂ ಬಂದು ಅವ್ರ ಮುಖ ತೋರಿಸ್ಬಿಟ್ರು. ಏನೇನು ಅನಾಹುತ ಕಾದಿದ್ಯೋ ಏನೋ. ಮಾವ, ಇದಿಷ್ಟಕ್ಕೆ ಮುಗಿಯಲ್ಲ. ಸಂಧ್ಯಾ ಅವ್ರು ಹೇಳಿದ್ರು ಕೆಲವೊಂದು ಅಪಶಕುನದ ಮುಖಗಳಿರುತ್ತವೆ ಅಂತ. ಅದ್ ನಿಜಾನೇ, ಅದ್ ಖಂಡಿತ ನಿಜಾನೇ. ಕಾಶಿ ಅವ್ರ ಮುಖ ಅಪಶಕುನನೇ, ಅವ್ರ ಮುಖ ಅನಿಷ್ಟ, ಅವ್ರ ಮುಖ ಅಪಶಕುನ ಅಷ್ಟೇ. ಅಕ್ಕ, ಗುಡಿ ಹತ್ರ ನಿನ್ನನ್ನು ನೋಡಿದಾಗ ನಮ್ಮ ಯಜಮಾನ್ರು ನಿಮ್ಮ ಮನೆಗೆ ಹೋಗೋಣ ಅಂದ್ರು. ನಾನು ತಡೆದೆ. ಪದೇ ಪದೇ ಹೋದ್ರೆ ಅಕ್ಕ ಬೇಜಾರಾಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ನೀನು ಹಾಗೆ ಅಂದ್ಕೊಂಡಿರ್ಬೋದು, ಆದರೆ ನಮ್ಮ ಗಿರಿಜಮ್ಮ ಹಾಗಲ್ಲ ಅಂತ ಹೇಳಿದ್ರು. ಆದರೆ ಈಗ ಸತ್ಯ ಗೊತ್ತಾಯ್ತು. ಅದು ನನಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಗ್ಲಿಲ್ಲ.
ಯಾಕ್ರಿ ಏನಾಯ್ತು? ಎಂತಕ್ಕೂ ನಿದ್ದೆ ಬತ್ತಿಲ್ಲ ಮರತಿ. ಅಕ್ಕ ಯಾವತ್ತೂ ಆ ರೀತಿ ಮಾತಾಡೋಳೆ ಅಲ್ಲ ರೀ. ಯಾವುದೋ ಟೆನ್ಷನ್ ಅಲ್ಲಿ ಹಾಗಂದಿರ್ತಾಳೆ. ನೀವ್ ಅದನ್ನ ಮನ್ಸಿಗೆ ಹಾಕೊಂಡು ಕೊರಗಬೇಡಿ. ಚಚೆ, ಗಿರ್ಜಮ್ಮನ ಬಗ್ಗೆ ನಂಗೆ ಗೊತ್ತಿಲ್ಲ. ಅವ್ರು ತಮ್ಗೆಲ್ದಿದ್ರು ಇನ್ನೊಬ್ರು ಹೊಟ್ಟೆ ತುಂಬಿಸು ಅನ್ನಪೂರ್ಣೇಶ್ವರಿ ಇದ್ದಂಗೆ. ಅವ್ರು ಎಂತ ಅಂದ್ರು ನಾನು ಬೇಜಾರು ಮಾಡ್ಕೊಂತೀನಿ. ಅರೆ ಹಿಂಗೆ ಮುಂದೆ ಅವ್ರ ಮನೆಗೆ ಹಾಪ್ಕಾತಿಲ್ಲಲ್ಲ, ಅದಕ್ಕೆ ಬೇಜಾರು. ಮದುವೆ ಇಷ್ಟು ವರ್ಷ ಆರು ಆ ಭಗವಂತ ನಮ್ಮ ಮಕ್ಕಳ ಭಾಗ್ಯ ಕೊಡಲಿಲ್ಲ. ಸ್ಕಂದ ಪ್ರಾಣಿನೇ ನಮ್ಮ ಸ್ವಂತ ಮಕ್ಕಳು ಅನ್ಕೊಂಡು ಬಜ್ಜಿ ಬೊಂಡ ನೆಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಕಣ್ಕ ಬರ್ತಾ ಇದ್ದೀನಿ. ಆದ್ರೆ ಈಗ ಆ ಭಾಗ್ಯ ಹೊರಟಾಯ್ತು ಬರುತ್ತೆ. ಇನ್ನವ್ರನ್ನ ಕಾಮುದು ಹೆಂಗೆ, ಮಾತಾಡ್ಸೋದು ಹೆಂಗೆ? ರೀ ನೀವ್ ಅಳ್ಬೇಡಿ. ನೀವ್ ಮನೆಗೆ ಹೋಗಲ್ಲ ಅಂದಿದ್ದೀರಾ ಅಂತ ನಾವ್ ಹೋಗದೆ ಇರಕ್ಕಾಗತ್ತಾ? ಬೇರೆ ಜಗಳ ಆದ್ರೆ ಬೇಡ ಅಂದ್ರು ನಾನೇ ಮನೆಗೆ ನುಗ್ಕೊಂಡು ಹೋಗ್ತಿದ್ದೆ ಬರ್ತೀನಿ. ಆದ್ರೆ ಅವ್ರಿಗೆ ನಾನು ಮುಖ ಕಂಡ್ರೆ ಅಪಶಕುನ ಬರಲ್ಲ. ಈಗ ಹೋಗ್ಬೋದಾದ್ರೂ ಹೆಂಗೆ? ಚಿಂತೆ ಮಾಡ್ಬೇಡಿ. ಮನೇಲಿ ಸಿಗ್ಲಿಲ್ಲ ಅಂದ್ರೆ ಏನು, ನಾಳೆ ಸ್ಕಂದ ಪ್ರಣಿ ಸ್ಕೂಲು ಕಾಲೇಜಿಗೆ ಹೋಗ್ತಾರಲ್ಲ, ಅಲ್ಲಿ ಕಾದಿದ್ದು ನಾವು ಮಾತಾಡ್ಸ್ಕೊಂಡ್ ಬರೋಣ. ಇವಾಗ ಮಲ್ಕೊಳ್ಳಿ. ಓಡ್ಬೇಡ, ನಿಂತ್ಕೋ. ಭಗವಂತ, ಭಗವಂತ, ಎಲ್ಲ ಸರಿ ಹೋಯ್ತಲ್ಲ ಶಿವಪ್ರಸಾದ್? ಸರಿ ಹೋಯ್ತು ಭಗವಂತ, ಎಲ್ಲ ಸರಿ ಹೋಯ್ತು. ತುಂಬಾ ಥ್ಯಾಂಕ್ಸ್. ಎಲ್ಲ ಆಗಿದ್ದು ನಿನ್ನಿಂದಾನೆ. ಭಗವಂತ, ನಿನ್ನ ನಗುವಿಗೆ ಸಾವಿರಾರು ಅರ್ಥ ಇರುತ್ತೆ, ಆದ್ರೆ ಈಗ ಯಾಕೆ ನಕ್ಕದೆ ಅಂತ ಅರ್ಥ ಆಗ್ಲಿಲ್ಲ. ಶಿವಪ್ರಸಾದ್, ಎಷ್ಟೋ ಜ್ಞಾನಿಗಳು ಈ ಮೂಢನಂಬಿಕೆಗಳನ್ನ ನಂಬೇಡಿ, ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಆದ್ರೆ ಈ ಜನ ಇನ್ನೂ ಅದೇ ನಂಬಿಕೆಗಳಲ್ಲೇ ಬದುಕ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ನಾನೇ. ಹಾಗಿದ್ಮೇಲೆ ನನ್ನ ಸೃಷ್ಟಿನಲ್ಲಿ ಈ ಶಕುನದ ಮುಖಗಳು, ಅಪಶಕುನದ ಮುಖಗಳು ಇರೋದಕ್ಕೆ ಹೇಗೆ ಸಾಧ್ಯ? ಸೊಸೆ ಕಾಲ್ಗುಣ ಸರಿ ಇಲ್ಲ, ನಮ್ಮ ಮನೆ ಕೆಟ್ಟದಾಯ್ತು, ವಿಧವೆಯರನ್ನ ಶುಭ ಕಾರ್ಯಕ್ಕೆ ಕರೆಯೋ ಹಾಗಿಲ್ಲ, ಅಪಶಕುನ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಇಂಥವ್ರ ಮುಖ ನೋಡಿದೆ, ನಮಗ್ ಕೆಟ್ಟದಾಯ್ತು. ಒಂಟಿ ಸೀನ್ ಬಂದ್ರೆ ಹೋಗೋ ಕೆಲಸ ಆಗಲ್ಲ. ಊಟ ಮಾಡಿದಾಗ ಯಾರೋ ದೃಷ್ಟಿ ಹಾಕಿದ್ರು, ಹೊಟ್ಟೆ ನೋವು ಬಂತು. ಇಂತಹ ನೂರಾರು ಮೂಢನಂಬಿಕೆಗಳು. ಇದನ್ನ ಯಾವತ್ತು ನಂಬಾರದು ಶಿವಪ್ರಸಾದ್. ನಾನು ಸೃಷ್ಟಿ ಮಾಡಿದ್ದು ಮನುಷ್ಯರನ್ನ ಶಿವಪ್ರಸಾದ್, ಮೂಢನಂಬಿಕೆಗಳನ್ನಲ್ಲ. ಇಲ್ಲಿ ಯಾರಿಗೆ ಏನೇ ಸಿಗ್ಬೇಕಾದ್ರೂ ಅದು ಅವರವರ ಕರ್ಮ ಫಲಗಳ ಅನುಸಾರವಾಗಿ ಸಿಗುವಂಥದ್ದು. ಅದು ಶಿಕ್ಷೆಯಾಗಿರ್ಬೋದು, ಕ್ಷಮೆ ಆಗಿರ್ಬೋದು, ಅಥವಾ ಅನುಭವನೇ ಆಗಿರ್ಬೋದು. ಹೌದು ಭಗವಂತ, ಇದೆಲ್ಲ ದೊಡ್ಡ ತಪ್ಪು, ಅಕ್ಷಮ್ಯ ಅಪರಾಧ. ಜಗತ್ತಿನ ಬಗ್ಗೆ ನನಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ. ಆದರೆ ನಾನಂತೂ ಇನ್ಯಾವತ್ತೂ ಇಂಥ ಮೂಢನಂಬಿಕೆಗಳನ್ನ ನಂಬೋದಿಲ್ಲ ಭಗವಂತ. ನಮ್ಮ ಮನೆಯವ್ರನ್ನು ನಂಬೋದಕ್ಕೆ ನಾನು ಬಿಡೋದಿಲ್ಲ ಭಗವಂತ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ. ಇವಾಗ ಯಾಕೆ ಹಾಡಾಡ್ತಾ ಇದ್ದೀರಾ ನೀವು? ನೀವು ನಾನಮ್ಮ ಅಂತ ಆಡಿದ್ರಲ್ಲ, ಕಡಿ ಅಕ್ಷರ ಮಾ ಬಂತು, ಅದಕ್ಕೆ ನಾನು ಮಾರಿ ಕಣ್ಣು ಹೋರಿ ಮ್ಯಾಗೆ. ನಾನು ಅಂತ್ಯಾಕ್ಷರಿ ಹಾಡ್ತಾ ಇಲ್ಲ, ನಾನು ಖುಷಿಗೆ ಹಾಡ್ತಾ ಇದ್ದೆ. ಶಿವಪ್ಪನರ ಈ ಖುಷಿಗೆ ಕಾರಣವೇನ್ರಿ? ಹೇಳ್ತೀನಿ.
ದೇವರು ನಮ್ಮ ಬೆರಳುಗಳ ಮಧ್ಯೆ ಗ್ಯಾಪ್ ಯಾಕೆ ಕೊಟ್ಟಿದ್ದಾನೆ ಹೇಳಿ? ಬೆರಳ ನಡುವೆ ಗಾಳಿ ಆಗ್ಲಿಲ್ಲ ಅಂದ್ರೆ ಕೈ ಎಲ್ಲ ಸೆಲ್ತ್ ಹೋಗ್ಬಿಡ್ತೈತ್ರಿ, ಅದಕ್ಕೆ ಗ್ಯಾಪ್ ಜಾಸ್ತಿ ಕೊಟ್ಟಾನ. ನಿಮ್ ತಲೆ. ನಮ್ಮ ಈ ಬೆರಳುಗಳನ್ನ ಸ್ನೇಹಿತನ ಬೆರಳುಗಳ ಜೊತೆ ಸೇರಿಸಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಅಂತ ಹಾಡೋದಕ್ಕೆ. ಶಿವಪ್ಪಣ್ಣ ಯಾಕ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಿ? ಪ್ರಯಾಣಿಕರಿಗೆ ಬಸ್ ಬಂದ್ರೆ ಖುಷಿ ಆಗುತ್ತೆ, ದುಡಿಯೋರಿಗೆ ಬೋನಸ್ ಬಂದ್ರೆ ಖುಷಿ ಆಗುತ್ತೆ, ರೈತರಿಗೆ ಮಳೆ ಬಂದ್ರೆ ಖುಷಿ ಆಗುತ್ತೆ. ಈ ಶಿವಪ್ರಸಾದ್ಗೆ ತನ್ನ ಹಳೆಯ ಗೆಳೆಯ ಬರ್ತಿದ್ದಾನೆ, ಅದಕ್ಕೆ ಖುಷಿ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ, ಬರ ಎಲೆ. ಆಗ್ಲಿಂದ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಡಿಸ್ಟರ್ಬ್ ಮಾಡ್ತಾ ಯಾರ ನೀನು? ಹೇ, ನೀನು ಸೇಠ್ ಛಗನ್ಲಾಲ್ ಅವ್ರ ಮಗ ತಾನೆ? ಹೌದು ಅಂಕಲ್, ನಾನೇ ಮನೀಶ್. ಓಕೆ ಓಕೆ. ಅಲ್ಲಪ್ಪ, ಈ ಬೆಕ್ಕು ಮರಿ ಆಗ್ದಾಗ ಆ ಕಡೆಯಿಂದ ಈ ಕಡೆ ಓಡಾಡ್ತಿರುತ್ತಲ್ಲ, ಆ ತರ ಓಡಾಡ್ತಾ ಇದೆಯಾ? ವಾಟ್ ಈಸ್ ಅ ಪ್ರಾಬ್ಲಮ್? ಅದು ಅಂಕಲ್, ಆಕ್ಚುಲಿ ನಾನು CET ಪ್ರಿಪೇರ್ ಆಗ್ತಾ ಇದ್ದೀನಿ. ಓಕೆ. ಅದಕ್ಕೆ ಫಸ್ಟ್ PU ರೆಫರೆನ್ಸ್ಗೆ ಪ್ರಣೀತಾದು ಫಿಸಿಕ್ಸ್ ಬುಕ್ ಬೇಕಿತ್ತು. ಪ್ರಣೀತಾ ನನ್ನ ಫ್ರೆಂಡೇ ಅಂಕಲ್. ಓ, ನೀನ್ ನಮ್ ಪ್ರಣಿ ಫ್ರೆಂಡಾ? ಓ ನೋಡಿ, ಎಲ್ಲ ಕಡೆ ಫ್ರೆಂಡ್ಶಿಪ್ ಸೆಲೆಬ್ರೇಷನ್. ಸ್ನೇಹಕ್ಕೆ ಸ್ನೇಹ. ಇರ್ಲಿ 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 ಇರ್ಲಿ. ನೋಡಪ್ಪ, ಕಷ್ಟದಲ್ಲಿ ಇರ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಕೈ ಕೊಟ್ಟು ಹೋಗ್ತಾನಲ್ಲ, ಅವನು ಬರೀ ಫ್ರೆಂಡು. ಅದೇ ಕಷ್ಟದಲ್ಲಿ ಇರ್ಬೇಕಾದ್ರೆ ನಮ್ಮ ಕೈ ಹಿಡಿತಾನಲ್ಲ, ಅವನು ಬೆಸ್ಟ್ ಫ್ರೆಂಡು. ನೋಡಪ್ಪ, ನಮ್ಮ ಹೆಗಲ ಮೇಲೆ ಕೈ ಹಾಕೋನು ಬರೀ ಫ್ರೆಂಡು, ಆದ್ರೆ ತಮ್ಮ ಹೆಗಲ ಮೇಲೆ ನಮ್ಮನ್ನ ಕೂರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ತಾನಲ್ಲ, ಅವನು ಬೆಸ್ಟ್ ಫ್ರೆಂಡು. ನಿನ್ ಬಟ್ಟೆ ಚೆನ್ನಾಗಿದೆ ಕಣೋ ಅಂತ ಹೇಳಿದಾಗ ಥ್ಯಾಂಕ್ಸ್ ಹೇಳ್ತಾನಲ್ಲ, ಅವನು ಬರೀ ಫ್ರೆಂಡ್. ನಿನಗಿಂತ ಬಟ್ಟೆ ನಾನು ತಗೊಳ್ಳೋ ಅಂತ ಕೊಡ್ತಾನಲ್ಲ, ಅವನು ಬೆಸ್ಟ್ ಫ್ರೆಂಡ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಹುಷಾರಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಮಲಗಿರ್ಬೇಕಾದ್ರೆ ಹಾಯ್, ಟೇಕ್ ಕೇರ್, ಗೆಟ್ ವೆಲ್ ಸೋನ್ ಅಂತ ಹೇಳ್ಬಿಟ್ಟು ಹೋಗ್ತಾನಲ್ಲ, ಅವನು ಬರೀ ಫ್ರೆಂಡ್. ಆದ್ರೆ ನಾವು ಹಾಸ್ಪಿಟಲ್ ಅಲ್ಲಿ ಇರುವಾಗ ಅವನೇ ಇನ್ಚಾರ್ಜ್ ತಗೊಂಡು ನಾವು ಡಿಸ್ಚಾರ್ಜ್ ಆಗೋವರೆಗೂ ನಾವು ತಿನ್ಬೇಕಾಗಿರೋ ಆಪಲ್ ಫ್ರೂಟ್ಸ್ ಎಲ್ಲ ಅವನೇ ತಿಂತಾನಲ್ಲ, ಅವನು ನಿಜವಾದ ಬೆಸ್ಟ್ ಫ್ರೆಂಡ್. ಅಂತ ಫ್ರೆಂಡ್ಶಿಪ್ ನ ನೀನ್ ಈ ತರ ವಾಕಿಂಗ್ ಮಾಡ್ಕೊಂಡು ಅವಮಾನ ಮಾಡ್ತಿದ್ಯಲ್ಲಪ್ಪ. ವಿ ಹ್ಯಾವ್ ಟು ಸೆಲೆಬ್ರೇಟ್ ಫ್ರೆಂಡ್ಶಿಪ್, ಓಕೆ? ಬಾಬಾ, ಭವ್ಯ, ಬಸ್ಯ, ನನ್ನ ಫ್ರೆಂಡ್ಗೆ ಸ್ವೀಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇರೋ ಬರೋ ಸ್ವೀಟ್ಸ್ ಎಲ್ಲ ಪ್ಯಾಕ್ ಮಾಡ್ಬಿಡಿ, ಆಮೇಲೆ ಬಂದು ಇಸ್ಕೊಂಡು ಹೋಗ್ತೀನಿ. ಆತ್ರಿ ಆತ್ರಿ ಮಾಡ್ಕೆ ಪಾಪ. ಬಾಬಾ ಬಾಬಾ ಬಾಬಾ. ನೋಡು, ಟ್ರಾವೆಲ್ ಮಾಡಿ ಎಷ್ಟೇ ಟಯರ್ಡ್ ಆಗಿದ್ರು ಇಲ್ಲಿ ಬಂದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತೀನಿ ನಾನು. ನಮ್ಮ ಶಿವರ್ ಫ್ಯಾಮಿಲಿ ಇಡೀ ಊರಿಗೆ ರೋಲ್ ಮಾಡಲ್ ಇದ್ದಂಗೆ. ಇದ್ರೆ ಇವ್ರ ಕುಟುಂಬದಂಗ ಇರ್ಕ, ಗಂಡ ಹೆಂಡತಿ ಅಂದ್ರೆ ಇವ್ರಂಗ ಇರ್ಕ, ಮಕ್ಕಳನ್ನ ಬೆಳೆಸ್ರೆ ಇವ್ರಂಗ್ ಬೆಳೆಸ್ಕೊಂಡಳಿ ಇಡೀ ಊರೇ ಮಾತಾಡ್ಕೊಂತ. ಮತ್ತೆ ನನ್ನೇ ಬಿಟ್ಟಲ್ಲೋ. ಅಂಕಲ್, ನಿಮ್ ಬಗ್ಗೆ ನನಗೆ ಹೇಳ್ಬೇಕಾ? ನೀವಷ್ಟು ಚೆನ್ನಾಗಿ ಶಿವನ ಬೆಳೆಸಿರೋದ್ರಿಂದಾನೆ ಅವನು ಇವತ್ತು ಅಷ್ಟು ನೆಮ್ಮದಿಯಾಗಿದ್ದಾನೆ. ಆಮೇಲೆ ಹೇಗಿದೆ ಮಲೇಷ್ಯಾ ಇವಾಗ? ದಡ್ಡ, ಅದೇನು ಮಲೇರಿಯಾ ಏನೋ ಹೇಗಿದೆ ಅಂತ ಕೇಳಕ್ಕೆ? ಶಿವು, ಮಲೇಷಿಯಾ ಮೊದಲೇ ಆಗಿತ್ತು, ಈಗಲೂ ಹಾಗೆ ಇದೆ. ನಾನು ಕೇಳೋದೇ ಮರ್ತ್ಬಿಟ್ಟೆ, ಸಿಟಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು, ಪೊಲೀಸ್ನವರಿದ್ರು, ಯಾರಾದ್ರೂ VIP ಬರ್ತಾ ಇದಾರ? VIP ಅಲ್ಲ ಅಣ್ಣ, ಯಾರೋ ಡಾನ್ ಬಂದಿದ್ದಾನಂತೆ. ಹೆದರ್ಕೊಂಬ ಅವಶ್ಯಕತೆ ಇಲ್ಲ ಬಲ್ಲಾಳದೇವ. ನಾನಿಪ್ಪುವರೆಗೂ ಈ ಮಾಹಿಷ್ಮತಿ ಸಾಮ್ರಾಜ್ಯನ ಯಾರು ಅಲ್ಲಾಡ್ಸೋಕಾತಿಲ್ಲ. ಹಂಗೊಂದ್ ವೇಳೆ ಅಲ್ಲಾಡ್ಸ್ಕೊಂಬಂಗಿದ್ರೆ ಈ ಕೇರಾಡಿ ಕಾಶಿನಾಥನ ದಾಡ್ಕೊಂಡು ಹೋಯ್. ಕೇರಾಡಿ ಕಟ್ಟಪ್ಪ ಅಂತ ಹೇಳಿ. ನಿಮ್ಗೆ ಯಾರಿಗಾದ್ರೂ ಆ ಡಾನ್ ಬಗ್ಗೆ ಸಣ್ಣ ಇನ್ಫಾರ್ಮೇಶನ್ ಸಿಕ್ಕರು ಬಂದ್ ನಂಗೆ ದೊಡ್ಡದಾಗಿ ಹೇಳಿ. ನಾನೀಗ ಒಂದು ಅಂಡರ್ ಕವರ್ ಆಪರೇಷನ್ಗೆ ಹೊತ್ತಿದ್ದೆ, ಬತ್ತೆ. ಚುಚ್ಚುತ್ತ ಇಲ್ಲ ಅಮ್ಮ ದೇವಸೇನ, ನಾನು ಹೋಗಿ ಬಪ್ಪಷ್ಟರೊಳಗೆ ಮನೆಯಲ್ಲಿ ಗರಿಗರಿ ಬಜ್ಜಿ ಮಾಡಿಟ್ಟಿರಿ. ಸರಿ, ಮತ್ತೆ ಗಿರಿ, ಮಹಿಗೆ ಏನೇನ್ ಇಷ್ಟ ಅಂತ ಎಲ್ಲ ನಿನಗೆ ಹೇಳಿದೀನಿ. ಸಾರ್ಗೆ ನೀರ್ ಕಮ್ಮಿ ಆದ್ರೂ ತುಪ್ಪ ಕಮ್ಮಿ ಆಗ್ಬಾರ್ದು. ಎಲ್ಲದ್ರಲ್ಲೂ ತುಪ್ಪ ಇರ್ಬೇಕು. ಓಕೆ? ಸರಿ ರೀ. ಪಾಪ, ನಮ್ಮೂರ್ ಊಟ ತಿಂದದೆಷ್ಟು ವರ್ಷ ಆಯ್ತು ಏನೋ, ಅಲ್ವೇನೋ? ಶಿವು, ಮಲೇಷಿಯಾದಲ್ಲಿ ನಮ್ಮೂರು ಊಟ ಸಿಗುತ್ತೆ, ಆದ್ರೆ ನಮ್ಮೂರು ಮಾಡೋ ಅಡುಗೆ ಸಿಗಲ್ಲ. ಇವತ್ತು ಬಂದಿದ್ದೀನಲ್ವಾ, ಫುಲ್ ಬ್ಯಾಟಿಂಗ್. ಸರಿ ಅಣ್ಣ, ಮೊದ್ಲು ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ. ರಣಿ, ಹೋಗಮ್ಮ, ಟವಲು ಸೊಪ್ಪು ಕೊಟ್ಬಿಡು. ನೋ, ಅವನು ನನ್ನ ಫ್ರೆಂಡು, ಬಂದಿರೋದು ಮಲೇಷ್ಯಾದಿಂದ. ಅವ್ನ್ ಕೈ ತೊಳಿಬೇಕಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಕಾಲ್ ತೊಳಿಬೇಕಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ, ಪ್ಲೀಸ್ ಕರ್ಕೊಂಡು. ನೆಮ್ಮದಿಯಾಗಿ ಮಲ್ಕೋತೀನಿ ಅಂತ ಹೇಳ್ದ. ಇವನ್ ಕೊರಕೆ ಹೊಡಿತಾ ಇರೋರು ಏನ್ ನೋಡಿದ್ರೆ ಫುಲ್ಲು ನೆಮ್ಮದಿಯಾಗಿ ಮಲಗಿರೋ ಹಾಗಿದೆ. ಮಲ್ಕೊಳ್ಳಿ ಪಾಪ,
ಇವನಿಗಿರೋ ಐಶ್ವರ್ಯಕ್ಕೆ ಇಡೀ 5 ಸ್ಟಾರ್ ಹೋಟೆಲ್ನೇ ಬುಕ್ ಮಾಡ್ಬೋದು. ಆದರೂ ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೆ ಈ ಪುಟ್ಟ ಗೂಡಿಗೆ ಬಂದಿದ್ದಾನೆ. ನಿನ್ನ ಸ್ನೇಹಕ್ಕೆ ನನ್ನ ಕೈಲಿ ಏನೂ ಕೊಡೋಕ್ಕಾಗಲ್ಲ. ನೀರು ಅಯ್ಯೋ, ನೀರೇ ಇಲ್ವಲ್ಲ. ಛೇ, ಅಯ್ಯ. ನೋಡಿ ಮೇಡಮ್, ಎಲ್ಲರೂ ಬೇಗ ಬೇಗ ಕಾಫಿ ಟೀ ಕುಡ್ಕೊಂಬಿಡಿ. ಯಾಕ್ರಾಮಯ್ಯ ಅರ್ಜೆಂಟ್ ಮಾಡ್ತಾ ಇದೆಯಾ? ಸರ್, ಸಿಟಿಗೆ ಅವ್ನು ಯಾವುದೋ ಡಾನ್ ಬಂದು ಸೇರ್ಕೊಂಡವನಂತೆ ಸರ್. ಪೊಲೀಸರು ಅವ್ನು ನೋಡ್ಕೊಂಡು ಬೀಟ್ ಮೇಲೆ ಬೀಟ್ ಆಗ್ತಾ ಇದಾರಂತೆ. ಆ ಡಾನು ಮೊದಲೇ ಸರಿ ಇಲ್ಲಂತೆ ಸರ್. ಕೊಲೆ, ದರೋಡೆ, ಸುಲಿಗೆ, ಮರ್ಡ್ರು ಎಲ್ಲದ್ರೊಳಗೂ ಸಿಕ್ಕಾಪಟ್ಟೆ ಕಿಂಗ್ ಅಂತೆ ಸರ್. ಅವನ ಕೈಗೆ ಸಿಗಾಕೊಂಡು ಯಾಕೆ ಸುಮ್ಮನೆ ಮೊದಲು ಹೋಗಿ ಸೇಫಾಗಿ ಮನೆ ಸೇರ್ಕೊಳ್ಳೋಣ ಅಂತ. ಹೂನಪ್ಪ, ಮೊದಲೇ ನಮ್ಮ ಟೈಮ್ಗಳು ಸರಿ ಇಲ್ಲ. ಅದರೊಳಗೆ ಕೊಲೆ ಪಾತ್ರಗಳನ್ನ ನಂಬಕ್ಕೆ ಆಗಲ್ಲ. ಅವನದು ಯಾವ ಡೀಲ್ಗಳ ಮೇಲೆ ಬಂದಿದ್ದಾನೋ ಯಾವನೋ ಗೊತ್ತು. ದೊಡ್ಡವರೆಲ್ಲ ಚೆನ್ನಾಗಿ ಇರ್ತಾರೆ ಬಾಬುಗಳೇ, ತೊಂದರೆ ಆಗೋದೆಲ್ಲ ನಮ್ಮಂಥವ್ರಿಗೇನೆ. ಅದು ಅಲ್ಲದೆ ಜನರ ಜೀವಕ್ಕೆ ಬೆಲೆ ಕೊಡೋ ಜನನೇ ಅಲ್ಲ ಅವರು. ಅದಕ್ಕೆ ದೊಡ್ಡವ್ರು ಹೇಳಿರೋದು ದುಷ್ಟನ್ ಕಂಡ್ರೆ ದೂರ ಇರು ಅಂತ. 5:30 ಆಗ್ತಿದ್ದಾಗೆ ನಮ್ಮ ಮನೆಗೆ ಹೊರಟೆ. ಅಯ್ಯೋ ಭಗವಂತ, ಇವರೆಲ್ಲ ಇಷ್ಟು ಭಯ ಪಡ್ಕೊಂಡು ಹೇಳ್ತಿದ್ದಾರೆ. ಆ ಡಾನು ನಮ್ಮ ಮಹಿನೇ ಇರಬಹುದಾ? ಅವನ ಬ್ಯಾಗಲ್ಲಿ ಗನ್ ನೋಡ್ದಾಗಿಂದ ನನಗೆ ಯಾಕೋ ಅವನ ಮೇಲೆ ಅನುಮಾನ. ಆದರೂ ನನ್ನ ಸ್ನೇಹಿತ ಅಂತ ಕೆಲಸ ಮಾಡೋನಲ್ಲ ಅಂತ ಅನಿಸ್ತಿದೆ. ಏನು ಮಾಡಲಿ, ಯಾವುದನ್ನ ನಂಬಲಿ, ಯಾವುದನ್ನ ಬಿಡಲಿ? ಹೌದು, ಈ ಡಾನ್ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅವರು ಎಲ್ಲಿ ಉಳ್ಕೊಂಡಿದ್ದಾರೆ? ಅಯ್ಯೋ ಮಾರ್ಗಿ ಅವರೇ, ಪಿಕ್ಚರ್ಗಳಲ್ಲಿ ತೋರಿಸೋ ಹಾಗೆ ಡಾನ್ಗಳು 5 ಸ್ಟಾರ್ ಹೋಟೆಲ್ಗಳು ಉಳ್ಕೊಂಡಿರ್ತಾರೆ ಅನ್ಕೊಂಡ್ರ? ನನಗೆ ಗೊತ್ತಿರೋ ಹಾಗೆ ಅವನು ಯಾರ್ದೋ ಗೊತ್ತಿರೋ ಸಣ್ಣ ಪುಟ್ಟ ಮನೆಗಳು ಉಳ್ಕೊಂಡಿರ್ತಾನೆ. ಅಯ್ಯೋ, ಪೊಲೀಸ್ನವ್ರು ಹುಡುಕಿದ್ರೆ ದೊಡ್ಡ ದೊಡ್ಡ ಮನೆ, ದೊಡ್ಡ ದೊಡ್ಡ ಗಲ್ಲಿಗಳಲ್ಲಿ ಹುಡುಕ್ತಾರೆ. ಅವನು ಸಣ್ಣ ಸಣ್ಣ ಮನೆ, ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಉಳ್ಕೊಂಡು ಅವ್ನ ಕೆಲಸ ಮುಗಿಸ್ಕೊಂಡು ಹೋಯ್ತಾ ಇರ್ತಾನೆ. ಇಷ್ಟೊಂದು ಪಾಸ್ಪೋರ್ಟ್ಸು, ರೆಡ್ ಮಾರ್ಕ್ ಹಾಕಿರೋ ಫೋಟೋಸ್ ನೋಡ್ತಾ ಇದ್ರೆ ನನ್ನ ಫ್ರೆಂಡ್ ಭೂಗತ ಪಾದಕಿನ. ಈ ಮಹೇಶನ್ಗೇನಾಯ್ತು? ಯಾಕೆ ಇವನು ಹೀಗೆಲ್ಲ ಮಾಡ್ದ? ಇವನು ಒಳ್ಳೆಯವನು, ಹಾಗೆ ಹೀಗೆ ಅಂತ ಮನೆಯವ್ರ ಹತ್ರ ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳಿದ್ದೆ. ಆದರೆ ಅವನು ಕ್ರಿಮಿನಲ್ಲು. ಅವನು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಅನ್ಯಾಯ ದಾರಿ ಸಂಪಾದನೆ ಮಾಡಿರೋದು ಅಂತ ನಮ್ಮ ಮನೆಯವರು ಗೊತ್ತಾದ್ರೆ ಏನಾಗಲ್ಲ. ಆದರೆ ಇವನು ಕೊಟ್ಟಿರೋ ಗಿಫ್ಟು, ಸೀರೆ, ಮಕ್ಕಳ ಆಟ ಸಾಮಾನು, ಇದೆಲ್ಲದಕ್ಕೂ ರಕ್ತ ಅಂಟ್ಕೊಂಡಿದ್ಯಾ? ನೀರು ತಗೊಳ್ಳಿ, ಕುಡೀರಿ, ರಿಲ್ಯಾಕ್ಸ್ ಆಗ್ತೀರಾ. ಹೇಳಿ, ಯಾವ ಕ್ರಿಮಿನಲ್ಲು, ಏನು ವಿಷಯ? ಸರ್, ನನ್ನ ಫ್ರೆಂಡ್ ಒಬ್ಬ ಮಹೇಶ್ ಅಂತ ಇದ್ದಾನೆ. ಅವನು ಫೋಟೋ ತೋರಿಸ್ತೀನಿ ಸರ್. ಒಂದು ನಿಮಿಷ ಶಿವ ಅವರೇ. ಹಲೋ, ಏನಮ್ಮ ನೀನು ಇನ್ಸ್ಪೆಕ್ಟರ್ ಹೆಂಡತಿಯಾಗಿ ಒಂದು ಗ್ಯಾಸ್ ಗೀಸರ್ನ ಆಫ್ ಮಾಡೋಕ್ಕೂ ಬರಲ್ವಾ? ಮೊದಲು ಆ ಬಾತ್ರೂಮ್ ಕಿಟಕಿನೆಲ್ಲ ಓಪನ್ ಮಾಡು.
ಆಯ್ತಾಯ್ತು, ಹುಷಾರು. ಸಾರಿ ಶಿವ ಅವರೇ, ನೀವು ನಿಮ್ಮ ಫ್ರೆಂಡ್ ಬಗ್ಗೆ ಏನೋ ಹೇಳ್ತಿದ್ರಿ, ಯಾರೋ ಮಹೇಶ್ ಅಂತ. ಹೌದು ಸರ್, ಮಹೇಶ್ ಅಂತ ನನಗೊಬ್ಬ ಫ್ರೆಂಡ್ ಇದ್ದಾನೆ. ತುಂಬಾ ಒಳ್ಳೆ ಸ್ನೇಹಿತ ಸರ್. ಅವನು ಪಾಸ್ಪೋರ್ಟ್ ಕಳೆದೋಗಿತ್ತು, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತಾನೆ ನಾನು ಆಕ್ಚುಲಿ ಬಂದಿದ್ದು. ಬಟ್ ಈಗಷ್ಟೇ ಅವನು ಮೆಸೇಜ್ ಮಾಡಿದ್ದ, ಪಾಸ್ಪೋರ್ಟ್ ಸಿಕ್ತಂತೆ ಸರ್. ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೀ ಕೂತ್ಕೊಳ್ರಿ, ಕೂತ್ಕೊಳ್ರಿ. ಏನ್ ನನ್ನ ಹತ್ರನೇ ಆಟ ಆಡ್ತೀರಾ? ಯಾವ್ದೋ ಕ್ರಿಮಿನಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಸರ್ ಅದು ನೋಡಿ ಶಿವು, ನೀವು ಭಯ ಬಿದ್ದಿದ್ದೀರಾ ಅಂತ ಕಾಣಿಸ್ತಿದೆ. ಏನು ಟೆನ್ಷನ್ ಮಾಡ್ಕೋಬೇಡಿ. ಪೊಲೀಸ್ ಡಿಪಾರ್ಟ್ಮೆಂಟು ನಿಮ್ಗೆ ಎಲ್ಲಾ ರೀತಿ ಸೆಕ್ಯೂರಿಟಿ ಕೊಡುತ್ತೆ. ನಿಮ್ಗಾಗ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಕ್ರಿಮಿನಲ್ ಬಗ್ಗೆ ಇನ್ಫಾರ್ಮೇಶನ್ ನೀವೇ ಕೊಟ್ಟಿರೋದು ಅಂತ ಯಾರಿಗೂ ಗೊತ್ತಾಗೋದು ಇಲ್ಲ. ಮತ್ತೆ ನೀವು ಕೊಡೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ದು ಆ ಕ್ರಿಮಿನಲ್ ಸಿಕ್ಕಾಕೊಂಡ್ರೆ ನಿಮಗೆ ಸರ್ಕಾರದಿಂದ ಬಹುಮಾನ ಕೂಡ ಬರುತ್ತ್ರಿ. ಹೇಳಿ, ಯಾರ ಕ್ರಿಮಿನಲ್ಲು? ಏನ್ ವಿಷಯ?